ಅಡ್ಗೆ ಎಲ್ಲ ಆಗಿದೆ, ಬನ್ನಿ ಊಟ ಮಾಡೋರಿ. ನೋಡಿಲಿ ಹೊಟ್ಟೆಗೆ ಸರಿಯಾಗಿ ಊಟ ಕೊಡದೆ ಎಲ್ಲ ಗ್ಯಾಸ್ಟ್ರಿಕ್ ಆಗಿ ತೇಕ್ ಹೊತ್ತ ಕೂತವೆ. ಹೌದು ಬಿಡಿಯತ್ತೆ ಪಾಪ, ಊಟ ಮಾಡ್ತೀರಾ ನೀವು? ಅಡ್ಗೆ ಮನೇಲಿ ಮಟನ್ ಸಾಂಬಾರ್ ಮಾಡೇ ಇಲ್ಲ, ಏನೂ ಇಲ್ಲ ಪಾಪ ಹೊಟ್ಟೆಗೆ. ಏನ್ ಮಾಡ್ತೀರಾ ಹೇಳಿ? ಮಟನ್ ಸಾಂಬಾರ? ನನ್ಗೇನ್ ಗೊತ್ತು ಮಟನ್ ಸಾಂಬಾರ್ ಯಾಕೆ ತಿಂತಾರ ಏನು ಅಂತವ? ನೀವೆಲ್ಲ ನನ್ ಮೇಲೆ ಬಂದಿದೆಯಲ್ಲ, ಏನೋ ನಾನೇ ಮಾಡ್ಕೊಂಡು ತಿಂದ್ಬಿಟ್ಟಿದೀನಿ ಅನ್ನಂಗೆ. ಮತ್ ಊಟ ಯಾಕೆ ಬೇಡ ಅಂತ ಇದ್ದೀರಾ? ಹೇಳಿಲ್ವಾ ಗ್ಯಾಸ್ಟ್ರಿಕ್ ಆಗೈತೆ ಅಂತವ? ನೋಡು, ಒಂದ್ ಸ್ವಲ್ಪ ಅನ್ನನೂ ಸಾಂಬಾರು ಹಾಕೊಂಡು ಇಲ್ಲಿಗೆ ತಂದ್ಕೊಡು. ಅಷ್ಟೇನಾ? ತಂದ್ಕೊಡೋಣ ಬಿಡಿಯತ್ತೆ. ಅತ್ತೆ, ನಿಮ್ಗೆ ಕಾಲ್ ನೋವಾಗೈತಾ? ಇಲ್ವಲ್ಲ, ಏಕೆ? ಕಾಲ್ ನೋವು ಆಗಿಲ್ವಾ? ಹಂಗಾದ್ರೆ ಪಾಪ ತಲೆ ನೋವ್ತಿರ್ಬೇಕು. ತಲೆನೂ ನೋವಿಲ್ಲ, ಯಾಕೆ? ಕಾಲ್ ನೋವ ತಲೆನೋವ ಅಂತ ಕೇಳ್ತೀಯಲ್ಲ? ಅಲ್ಲ, ಆರೋಗ್ಯ ಸರಿಯಾಗೈತಾ ಅಥವಾ ಆರೋಗ್ಯ ಏನಾದ್ರು ಕೈ ಕೊಟ್ಬಿಟ್ಟೈತೆ? ಹುಷಾರಾಗಿದ್ದೀರಾ ತಾನೆ? ಇದನ್ನ ಬಯಸ್ತಾ ಇರು. ನೋಡ್, ನಿನ್ ಮನ್ಸಲ್ಲಿ ಏನೈತೆ ಅಂತ ಇಲ್ಲೇ ಬಂತಲ್ಲ ಬಾಯಲ್ಲಿ. ನಾನು ಬೇಗ ಹುಷಾರ್ ತಪ್ಪಿ ಮೂಲ ಸೇರ್ಕೊಬಿಡ್ಬೇಕು, ಎಲ್ಲ ರಾಜ್ಯ ಬರ ನೀನೇ ಮಾಡ್ಬೇಕು, ಇಷ್ಟ ತಾನೇ ನಿನ್ ಆಸೆ? ಮತ್ತೆ ಕೈ ಕಾಲ್ ಗಟ್ಟಿಗಿದ್ದು ಹುಷಾರಾಗಿದ್ರು ನೀನು ಎದ್ದು ಬಂದು ಊಟ ಮಾಡಕ್ಕಾಗೋದಿಲ್ಲ, ಇಲ್ಲ ತಂದ್ಕೊಡು ಅಂತ ಕೇಳಿದ್ರೆ ತಂದ್ಕೊಡಕ್ಕಾಗತ್ತಾ? ಎದ್ದು ಬಂದು ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡಿ. ಎಷ್ಟು ಸೊಕ್ಕು ನಿನ್ಗೆ? ನನ್ಗೆ ಎದ್ದು ಬಂದು ಊಟ ಮಾಡಿ ಅನ್ನೋಷ್ಟು ಧೈರ್ಯ ಬಂತ ನಿನ್ಗೆ? ನೋಡಿಯತ್ತೆ, ಇನ್ನೇನೆಲ್ಲ ಇದೇ ತರ ಇರುತ್ತೆ, ಬಂದು ಊಟ ಮಾಡಿ ಅಷ್ಟೇ. ಆಮೇಲೆ ನನ್ನ ಕರ್ದಿಲ್ಲ ಮಾಡಿಲ್ಲ ಅಂತೆಲ್ಲ ಹೇಳ್ಬೇಕಾಗಿಲ್ಲ. ಅಯ್ಯೋ 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 ಅಯ್ಯೋ, ಈ ಮನೇಲಿ ಬರ್ತಾ ಬರ್ತಾ ನನ್ ಮರ್ಯಾದೆ ಕಮ್ಮಿ ಆಗ್ತಾ ಇದೆಯಲ್ಲ. ಏನಾದ್ರೂ ಮಾಡ್ಬೇಕಿದಕ್ಕೆ. ನಮ್ಮ ಅಣ್ಣನ್ ಫೋನ್ ಮಾಡ್ತೀನಿ, ನಮ್ಮ ಅಣ್ಣನೇ ಸರಿ ಇವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕೆ. ನನ್ನನ್ನ ಒಬ್ಳೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ತುಳಿತಾ ಇದಾರೆ. ನಮ್ಮ ಅಣ್ಣ ಬರ್ಲಿ, ಅವಾಗ ತೋರಿಸ್ತೀನಿ ಇವ್ರಿಗೆ. ಅಲ್ಲ, ಸಾಯಂಕಾಲ ಊಟ ಮಾಡಿದ್ದು, ಚೆನ್ನಾಗಿ ಮಟನ್ ತಿಂದಿದ್ದು. ಈ ಊಟ ಬೇಡ ಅಂತಂದ್ರೂ, ಈಗ ಊಟ ಉಂಡಿಲ್ಲ ಅಂತಂದ್ರೆ ಇವಳಿಗೆ ಡೌಟ್ ಬಂದ್ಬಿಡುತ್ತೆ ಅಂತ ಒಂಚೂರು ಊಟ ಮಾಡಿದ್ದು. ಯಾಕೋ ಜೀರ್ಣನೇ ಆದಂಗೆ ಅನ್ನಿಸ್ತಾ ಇಲ್ಲ. ಒಂದು ಸೋಡನಾದ್ರೂ ತರಿಸ್ಕೊಂಡು ಕುಡಿಬೇಕು. ಯಾಕೋ ಇತ್ತೀಚೆಗೆ ಜೀರ್ಣ ಶಕ್ತಿ ಕಮ್ಮಿ ಆಗ್ಬಿಟ್ಟೈತೆ ಅನ್ಸುತ್ತೆ. ಊಟ ಎಲ್ಲ ಕಂಟ್ರೋಲ್ ಮಾಡ್ಬೇಕು. ಏನಮ್ಮ, ಊಟ ಮಾಡಿದ್ರಾ? ಹ್ಞೂ ಕಣಪ್ಪ, ಊಟ ಆಯ್ತು. ನೀನ್ ಊಟ ಮಾಡ್ದ? ಹೂನಮ್ಮ, ನಂದು ಊಟ ಆಯ್ತು. ಇವಳಂಗ್ ಅಂತಿದ್ಲು ದೀಪ್ತಿ, ಶರ್ಮಿಳಾ ಬಂದಿದ್ಲಂತಲ್ಲ ಮಧ್ಯಾಹ್ನ? ಹ್ಞೂ ಕಣಪ್ಪ, ಬಂದಿದ್ಲು ನಿನ್ ತಂಗಿ. ಆದ್ರೆ ನೀನ್ ಹೆಂಡತಿ ಅವಳಲ್ಲ, ಎಷ್ಟು ಬುದ್ಧಿ ಕಲ್ತಾಳೆ ಗೊತ್ತಾ? ಶರ್ಮಿಳಾ ಮನೆಗ್ ಬಂದ್ರೆ ಉಂಡ ತಿಂದ, ಈಗ ಬಂದ, ಕಾಫಿ ಕುಡಿತೀಯ ಟೀ ಕುಡಿತೀಯ ಅಂತ ಒಂದು ಮಾತು ಮಾತಾಡಿಸ್ತಿಲ್ಲ ಕಣಪ್ಪ. ಏನಂತದ್ ಮಾಡಿದಳು ಹೇಳು? ಈಗ ಪಾಪ ಏನೋ ಇಷ್ಟ ದಿನ ಬೇಜಾರಾಗಿದ್ಲು ಗಂಡನ್ ಬಿಟ್ಟು ಬಂದು, ಇವಾಗ ಖುಷಿಯಾಗಿ ನಗ್ನಗ್ತವ ಗಂಡನ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೋಗಿ ಒಂದ್ 3-4 ದಿನ ಆಗೈತೆ. ಆಗ್ಲೇ ಇವಳು ಬುದ್ಧಿ ತೋರಿಸ್ಬಿಟ್ಲಲ್ಲ. ನಾದ್ ನಿಮ್ ಮನೆಗ್ ಬರ್ಬಾರ್ದು ಅನ್ನೋದೇ ಇವಳ ಉದ್ದೇಶ. ನಿನ್ ತಂಗಿ ಮನೆಗ್ ಬರೋದು ನೀನ್ ಹೆಂಡತಿಗೆ ಇಷ್ಟ ಇಲ್ಲ ಕಣಪ್ಪ, ಒಂಚೂರು ಬುದ್ಧಿ ಹೇಳು. ಹಿಂಗ್ ಮಾಡ್ಬೇಡ, ಏನೋ ತವ್ರ ಮನೆ ಅಂತ ಬತ್ತಾಳೆ, ಅವಾಗ ನೀನ್ ಹಿಂಗ್ ಮಾಡ್ಬಿಟ್ರೆ ಅವಳು ಬೇಜಾರಾಕಲ್ವಾ ಅಂತವ. ಆಮೇಲೆ ಗಿರೀಶ, ಇದು ಪ್ರಾಪರ್ಟಿ ಎಲ್ಲಾನು ಭಾಗ ಮಾಡ್ಕೊಳ್ಳೋಣ, ಅವಳ ಭಾಗದ ಅವಳು ಕೊಡ್ತೀನಿ ಎಂದಂತಲ್ಲ, ಅದೆಲ್ಲ ಯಾವಾಗ ಮಾಡಿಸ್ತೀಯಪ್ಪ? ಓ ಅದಾ? ಮಾಡಿಸ್ಕೊಡೋಣ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನೋಡಪ್ಪ, ಈಗ ಇರೋ ಆಸ್ತಿನ ಇರೋರಿಬ್ರು, ನೀನ್ ಅರ್ಧ ಅವಳ ಅರ್ಧ ತಗೊಂಡು ಹೆಂಗೋ ಜೀವನ ಮಾಡ್ಕೊಳ್ಳಿ. ಅದೇನೋ ಎಲ್ಲ ಏನೋ ರೆಡಿ ಮಾಡಿಸ್ಬೇಕಂತಲ್ಲಪ್ಪ, ಟೈಪಿಂಗ್ ಎಲ್ಲಾನು, ಅದೆಲ್ಲಾನು ಮಾಡಿಸ್ಕೊ ಬತ್ತಾಳಂತೆ ಅವಳು ಮಾಡಿಸ್ಕೊ ಬತ್ತಾಳೆ. ನೀನ್ ಬಂದು ಅವತ್ತು ರಿಜಿಸ್ಟರ್ ದಿನ ಅವಳ ಹೆಸರಿಗೆ ಅಂದ್ರೆ ಅವಳ ನಿನ್ನ ಹೆಸರಿಗೆ ಬರ್ಸ್ಕೊಳ್ಳೋದು, ಹಂಗ್ ಮಾಡ್ಕೊಳ್ಳೋಣ ಅಂತ ಹೇಳವಳೆ. ಅದನ್ನ ಮಾತಾಡಕ್ಕೆ ಬಂದಿದ್ಲು. ನಿಮ್ದು ಆಧಾರ್ ಕಾರ್ಡು, ನೀನ್ ಹೆಂಡ್ತಿದು, ಆಮೇಲೆ ನಿನ್ ಮಗಳದೇನ್ ಬೇಕಾಗಲ್ವೋ ಗೊತ್ತಿಲ್ಲ, ನಿಂದು ನೀನ್ ಹೆಂಡ್ತಿದು ಆಧಾರ್ ಕಾರ್ಡ್ ಅಂತೆ ಕೊಡಪ್ಪ ಒಂಚೂರು, ಅದೇನೇನು ಬರ್ಸ್ಬೇಕಂತೆ ಲೆಟರ್ಗೆ. ಓ ಅದಾ? ಅಮ್ಮ, ಅವಳಿಗೆ ಯಾಕೆ ತೊಂದ್ರೆ ಹೇಳು, ನಾನೇ ಮಾಡಿಸ್ತೀನಿ ಬಿಡು, ಅದು ಏನೈತೆ ಅದನ್ನ. ನೀನ್ ಯಾಕೆ ಸುಮ್ನೆ ತಲೆ ಕೆಡ್ಸ್ಕೊಳಕ್ ಹೋಯ್ತೀಯಾ? ನೀನ್ ಆರಾಮಾಗಿ ಗಂಡನ ಮನೆಯಲ್ಲಿ ಸಂಸಾರ ಮಾಡ್ಕೊಂಡಿರೋದು ನೋಡು, ಎಲ್ಲಾನು ನಿಮ್ ಅಣ್ಣ ಮಾಡಿಸ್ತೇನೆ, ಮಾಡಿಸಿದ ದಿನ ಬಂದು ಸೈನ್ ಹಾಕುವಂತೆ ಅಂತ ಹೇಳ್ಬಿಡು ನಿನ್ ಮಗಳಿಗೆ. ಅಯ್ಯೋ ಇವನ, ನಾವೇನೋ ಪ್ಲಾನ್ ಮಾಡ್ಕೊಂಡಿದ್ರೆ ಈ ನನ್ ಮಗ ನಾನೇ ಮಾಡಿಸ್ತೀನಿ ಅಂತ ಹೇಳ್ತಾವನಲ್ಲ, ಇವನ್ ಕೈಲೇನಾದ್ರೂ ಮಾಡಿಸು ಅಂತ ಕೊಟ್ಬಿಟ್ರೆ ಅಷ್ಟೇ, ಕತೆ ಮುಗೀತು. ಹೆಂಗಾದ್ರೂ ಮಾಡಿ ಇವನನ್ನ ಸುಮ್ಮನಿರಿಸ್ಬೇಕು. ಅಯ್ಯೋ ಗಿರೀಶ, ನಿನ್ಗೆ ಬೇಕಾದಷ್ಟು ಕೆಲ್ಸಗಳಿರ್ತವೆ ಅಂತದ್ರಲ್ಲಿ ನೀನ್ ಅದೆಲ್ಲಾನು ಮಾಡ್ಸಕ್ ಯಾಕಪ್ಪ ಓಡಾಡ್ತೀಯ? ಅವಳು ಆರಾಮಾಗಿರ್ತಾಳೆ, ಮನೆ ತವ ಮಾಡಿಸ್ತಾಳೆ ಬಿಡು. ನೀನ್ ಬಂದು ಅವತ್ತು ಸೈನ್ ಮಾಡ್ಕೊಟ್ರೆ ಸಾಕು. ಹೌದಾ? ಸರಿನಮ್ಮ, ಆಯ್ತು. ಆಧಾರ್ ಕಾರ್ಡು ಯಾವ್ದಕ್ಕೂ ಬಳಸೋದೇ ಇಲ್ವಲ್ಲಮ್ಮ, ಎಲ್ಲೆಲ್ಲೋ ಹಾಕ್ಬಿಟ್ಟಿರ್ತೀನಿ, ಹುಡುಕೊಡ್ತೀನಿ ಬಿಡು, ಎಲ್ಲೈತೆ ನೋಡ್ಬಿಟ್ಟು ಆಧಾರ್ ಕಾರ್ಡ್ ತಂದು ಕೊಡ್ತೀನಿ. ಸರಿ ಕಣಪ್ಪ, ಆಯ್ತು. ಹೋಗು, ಲೇಟ್ ಆಗುತ್ತೆ. ಇನ್ನು ಬೆಳಿಗ್ಗೆ ಬೇಗ ನೀನ್ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗೋರು ನಿದ್ದೆಗೆ ಇಡಬಾರ್ದು. ಹೋಗಪ್ಪ, ರೆಸ್ಟ್ ಮಾಡೋಗು.
ಸರಿನಮ್ಮ ಆಯ್ತು, ನೀನು ಹೋಗಿ ಮಲ್ಕೋಗು. ವಯಸ್ಸಾದ್ಮೇಲೆ ನೀನು ಈ ತರ ಎತ್ ಕೂತ್ಕೊಳ್ಳೋದು, ನಿದ್ದೆಗಿಡೋದು ಇದೆಲ್ಲ ಒಳ್ಳೇದಲ್ಲ. ಹೋಗಿ ನೀನು ಮಲ್ಕೋಗು. ಆಯ್ತಾಯ್ತು, ನಾನು ಮಲ್ಕೋತೀನಿ, ಹೋಗಪ್ಪ. ಈ ವಿಷಯನ ಮೊದಲು ನನ್ನ ಮಗಳಿಗೆ ಫೋನ್ ಮಾಡಿ ಹೇಳ್ತೀನಿ. ಈ ಹುಡುಗಿ ಒಂದು ಫೋನ್ ಅದೆಲ್ಲಿ ಇಟ್ಟಿರ್ತಾ ಏನೋ, ಮಾಡಿದ ತಕ್ಷಣ ಫೋನ್ ತೆಗಿಯೋದಿಲ್ಲ. ಹಲೋ, ಹೇಳಮ್ಮ, ಊಟ ಮಾಡಿದ್ಯಾ? ಹ್ಞೂ ಕಣೆ, ನಾನು ಮಾಡಿದೆ ಊಟವ. ನೀವೇನ್ ಮಾಡ್ತಾ ಇದ್ದೆ? ಫೋನ್ ತೆಗಿಯಕ್ಕೆ ಎಷ್ಟೊತ್ತು ನಿನ್ಗೆ? ಬೇಗ ಫೋನ್ ತೆಗಿಬೇಕು ತಾನೇ? ಅಯ್ಯೋ ಇಲ್ಲಮ್ಮ, ಇಲ್ಲೇ ವಾಕ್ ಮಾಡ್ತಾ ಇದ್ದ ಮನೆ ಟೈಲ್ಸ್ ಮೇಲೆ, ಹಂಗಾಗಿ ಫೋನ್ ತೆಗಿಯೋದಕ್ಕೆ ಲೇಟ್ ಆಯ್ತು. ಏನ್ ವಿಷಯ? ಅದೇ ಕಣೆ, ನೀನ್ ಅದೇನೋ ಪತ್ರ ಮಾಡ್ಸಕ್ಕೆ ಆಧಾರ್ ಕಾರ್ಡ್ ಎಲ್ಲ ಬೇಕು ಅಂತ ಅಂದಲ್ಲ, ಅದಕ್ಕೆ ಆಧಾರ್ ಕಾರ್ಡ್ ತಂದ್ಕೊಡು ಅಂತ ಕೇಳಿದೀನಿ. ಹ್ಞೂ ಆಯ್ತು ತಂದ್ಕೊಡ್ತೀನಿ ಅಂತ ಅಂದಾನೆ. ಅವನು ಆಧಾರ್ ಕಾರ್ಡ್ ಎಲ್ಲ ಕೊಡ್ತಿದ್ದಂಗೆ ಬೇಗ ಬೇಗ ಕೆಲಸ ಮುಗಿಸ್ಬಿಡ್ಬೇಕು ನೀನು. ನೋಡು, ಲೇಟ್ ಮಾಡಕ್ ಮಾತ್ರ ಹೋಗ್ಲೇಬೇಡ. ಆಮೇಲೆ ಲೇಟ್ ಆಯ್ತು ಅಂತಂದ್ರೆ ಅವ್ನ ಮನ್ಸು ಹೆಂಗ್ ಚೇಂಜ್ ಆಗುತ್ತೋ ಹೇಳಕ್ ಆಗೋದಿಲ್ಲ. ಮೊದ್ಲೇ ಲಾಯರ್ ಬೇರೆ ಪರಿಚಯ ಅಂತ ಹೇಳ್ಬಿಟ್ಟಿದ್ಯಲ್ಲ. ಸರಿ ಆಯ್ತು, ನಾನು ಇಲ್ಲಿ ನಿಮ್ಮ ಮಾವಂಗೂ ಬರಕ್ ಹೇಳಿದೀನಿ. ಈ ಮನೇಲಿ ನನಗೆ ಮರ್ಯಾದಿನೇ ಕೊಡ್ತಾ ಇಲ್ಲ ಇತ್ತೀಚೆಗೆ ನಿಮ್ಮ ಅತ್ತಿಗೆ. ಅದಕ್ಕೆ ನಮ್ಮ ಅಣ್ಣ ಜೊತೆಗಿದ್ದ ಅಂತ ಅಂದ್ರೆ ನನಗೊಂಥರ ಧೈರ್ಯ, 100 ಆನೆ ಬಲ ಇದ್ದಂಗಿರುತ್ತೆ. ಅದಕ್ಕೆ ಅವನು ಬರಕ್ ಹೇಳಿದೀನಿ. ಬರ್ಬೋದು, ನಾಳೆ ನಿಮ್ಮ ಮಾವನು ಬರ್ತಾರೆ, ನೀನು ಬಂದ್ಬಿಡು. ಇಲ್ಲೇ ಬಾ, ಆಧಾರ್ ಕಾರ್ಡ್ ಎಲ್ಲ ಕೊಟ್ಟ ಅಂತಂದ್ರೆ ನಿನಗೂ ಕೊಡ್ತೀನಿ. ತಗೊಂಡೋಗಿ ಬೇಗ ಬೇಗ ಪತ್ರ ರೆಡಿ ಮಾಡ್ಸುವೆ. ಹೌದೇನಮ್ಮ, ಮಾವ ಬರ್ತಿದಾರಾ? ಸರಿ ಆಯ್ತು ಬಿಡು. ಹಂಗಾದ್ರೆ ನಾಳೆ ಮಾವ ಬಂದ್ರೆ ನಾನು ಬರ್ತೀನಿ. ಮಾವನ ಜೊತೆನೂ ಸ್ವಲ್ಪ ಮಾತಾಡ್ಬೇಕು. ಇವ್ರದೆಲ್ಲ ನಾನು ಸೊಕ್ಕಿಡಿಸ್ಬೇಕು. ಅಲ್ಲ, ನಾನ್ ಮನೆಗ್ ಬಂದ್ರೆ ಅದಕ್ಕೆ ನನ್ನ ಒಂದು ಮಾತು ಮಾತಾಡಿಸ್ತಿಲ್ಲ ನೋಡಮ್ಮ. ಎಷ್ಟು ದುರಹಂಕಾರ ಬಂದಿರ್ಬೋದು ಅವ್ರಿಗೆ. ಇರ್ಲಿ ಇರ್ಲಿ ಬಾ ಮಗಳೇ, ಅವ್ರಿಗೆಲ್ಲ ತಪ್ಪಾಟ ಕಲ್ಸೋ ಟೈಮ್ ಬಂದಾಗಿದೆ. ನಾವೆಲ್ಲ ರೆಡಿ ಮಾಡಿಸ್ಕೋಬೇಕು. ನೋಡು, ಇಲ್ಲಿ ಜಾಸ್ತಿ ಏನು ಮಾತಾಡಕ್ಕಾಗೋದಿಲ್ಲ. ನಿಮ್ಮ ಅತ್ತಿಗೆ ಇನ್ನ ಮಲಗಿಲ್ಲ. ಅವಳೇನಾರು ಕೇಳಿಸ್ಕೊಂಡ್ರೆ ಆಮೇಲೆ ಏನೇನೋ ಆಗ್ಬಿಡುತ್ತೆ. ಸರಿ, ಆಧಾರ್ ಕಾರ್ಡ್ ಇಸ್ಕೊಂಡು ಇಟ್ಟಿರ್ತೀನಿ, ಬಂದು ಇಸ್ಕೊಂಡೋಗು. ಸರಿ ಕಣಮ್ಮ, ಆಯ್ತು, ನಾಳೆ ಬರ್ತೀನಿ ಬಿಡು. ರೀ, ನಿಮ್ಗೆ ಕುಡಿಯೋಕೆ ಹಾಲೇನಾದ್ರೂ ತಗೊಂಬರ್ಲಾ? ಬೇಡ ಕಣೆ, ಹಾಲೇನ್ ಬೇಡ. ಎಲ್ಲಿ ನಮ್ ಸ್ವೀಟಿ ಬರ್ಲೇ ಇಲ್ವಲ್ಲ? ಅವಳ ಇನ್ನ ಊಟ ಮಾಡ್ತಿದ್ದಾಳೆ ಕಣ್ರಿ. ಅದು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾಳೆ. ಮೊಬೈಲ್ ನೋಡ್ಬೇಡ ನೋಡ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಅವಳು. ದೀಪ್ತಿ, ಅವಳು ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾಳೆ ಅಂತ ನನ್ಗನ್ನಿಸ್ತಾ ಇದೆ. ನೋಡು, ಆದಷ್ಟು ಅವಳನ್ನ ಮೊಬೈಲ್ ಇಂದ ದೂರ ಇಡು. ಅಯ್ಯೋ, ನಾನು ತುಂಬಾ ಟ್ರೈ ಮಾಡ್ತೀನಿ. ಹೇಳಿದ ಮಾತೆ ಕೇಳಲ್ಲ. ಏನ್ ಮಾಡ್ತೀರಾ, ಊಟನೇ ಮಾಡಲ್ಲ ಅಂತ ಹಠ ಮಾಡ್ತಾಳೆ. ಅದಕ್ಕೆ ಕೊಟ್ಟಿದ್ದೀನಿ, ನೋಡೋಣ. ಬರ್ತಾ ಬರ್ತಾ ಸ್ವಲ್ಪ ಕಮ್ಮಿ ಮಾಡಿದ್ರಾಯ್ತು. ಆಮೇಲೆ ನಿಮ್ಮಮ್ಮ ಏನೋ ನಿಮ್ ಜೊತೆ ಮಾತಾಡ್ತಿದ್ರಲ್ಲ, ಏನೋ ತಂದ್ಕೊಡು ಅಂತ ಕೇಳ್ತಿದ್ರು. ಅದಾ, ಆಧಾರ್ ಕಾರ್ಡ್ ಬೇಕು, ನಿಂದು ನಿನ್ ಹೆಂಡ್ತಿದ್ದು ಆಧಾರ್ ಕಾರ್ಡ್ ತಂದು ಕೊಡು ಅಂತ ಕೇಳ್ತಿದ್ರು. ಏನು ಆಧಾರ್ ಕಾರ್ಡ್ ಕೇಳ್ತಿದ್ರ? ಅಲ್ಲ ಕಣ್ರಿ, ನೀವ್ಯಾಕೆ ತಂದ್ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಹೇಳ್ಬೇಕು ತಾನೆ. ಈಗ ಯಾವ್ದು ರಿಜಿಸ್ಟ್ರೇಷನ್ ಮಾಡ್ಸದ್ ಬೇಡ, ಸದ್ಯಕ್ ಮಾಡ್ಸದ್ ಬೇಡ ಅಂತ ಅನ್ಕೊಂಡಿದೀನಿ ಅಂತ. ಇಲ್ಲ ಕಣೆ, ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ಆಮೇಲೆ. ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ಇಟ್ಟಿದ್ದೀನಮ್ಮ, ಕೊಡ್ತೀನಿ ಬಿಡು ಅಂತ ಹೇಳಿದೀನಿ. ಆಧಾರ್ ಕಾರ್ಡ್ ಸಿಕ್ಲಿಲ್ಲ ಅಂತ ಹೇಳಿದ್ರಾಯ್ತು ಬಿಡು. ಹಿಂಗ್ ಯಾಕ್ರಿ ಎಳ್ದಾಡ್ಬೇಕು? ಹೇಳ್ಬಿಟ್ಟು ಆಗೋಗ್ತಿತ್ತಪ್ಪ ಒಂದೇ ಮಾತಲ್ಲಿ. ಈಗ ಸದ್ಯಕ್ಕೆ ಏನು ಮಾಡ್ಸದ್ ಬೇಡಮ್ಮ, ಸ್ವಲ್ಪ ದಿನ ಹೋಗ್ಲಿ ಅಂತವ. ಇರ್ಲಿ ಬಿಡು, ಪರವಾಗಿಲ್ಲ. ಸರಿ, ನೋಡು, ಅವ್ರದ್ದು ಸ್ವೀಟಿದೂನು ಊಟ ಆಗಿದ್ರೆ ಕರ್ಕೊಂಬ. ರೀ ನೋಡಿ, ನಿಮ್ಗೆ ಹೇಳ್ತಾ ಇದೀನಿ, ಅಮ್ಮ ಗೋಳಾಡಿದ್ರು, ತಂಗಿ ಗೋಳಾಡಿದ್ರು ಅಂತ ಹೇಳ್ಬಿಟ್ಟು ಏನಾದ್ರೂ ಬದ್ಗಿರ್ ಕೊಟ್ಬಿಟ್ಟಿರ ಆಮೇಲೆ ನೋಡಿ, ನಿಮ್ ಬೆನ್ನಿನ ಜನ ಚೂರಿ ಚುಚ್ಚಕ್ಕೆ ನಿಂತಿರೋರು ಎಲ್ಲಾರು. ಅವ್ರ ಮಾತ್ಗೆಲ್ಲ ಮಳ್ಳಾಗಕ್ ಹೋಗ್ಬೇಡಿ. ಇನ್ನೊಂದಿತ್ತು ಕಣೆ ಕಾಲ, ಆ ಟೈಮಲ್ಲಿ ಅಮ್ಮನೇ ದೇವ್ರು ಅಂತಿದ್ದೆ. ಈಗ ಅವ್ರ ಬುದ್ಧಿ ಎಲ್ಲ ಗೊತ್ತಾದ್ಮೇಲೆ ಇನ್ನ ಯಾಕೆ ದಡ್ ಬೀಳಿ ಹೇಳು? ಹಂಗೇನ್ ಆಗಲ್ಲ ಬಿಡು, ನೀನೇನು ಯೋಚನೆ ಮಾಡ್ಬೇಡ. ಹೋಗಿ ಸ್ವೀಟಿ ಕರ್ಕೊಬರೋಗ್ ಮಲ್ಕೊಳ್ಳೋ ಟೈಮ್ ಆಗುತ್ತೆ. ಸರಿ ರೀ, ಆಯ್ತು.